ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತ್ರ ಶ್ರೀ ನಾಯಕ್. ನಾನು ಮೈಂಡ್ ಕೇರ್ ಫೌಂಡೇಶನ್ ಅಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂಡ್ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಇಷ್ಟು ಜನನ ಇಲ್ಲಿ ಗ್ಯಾದರ್ ಮಾಡಿದ್ದೀರಾ. ಜೊತೆಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ KLE ಸೊಸೈಟಿ ಎಸ್ ನಿಜಲಿಂಗಪ್ಪ ಕಾಲೇಜ್ ಡಾಕ್ಟರ್ ಅರುಣ್ ಕುಮಾರ್ ಪಿ ಸರ್ ಪ್ರಿನ್ಸಿಪಲ್ ಸರ್ ಏನಿದ್ದಾರೆ ಅವ್ರನ್ನ ಫಸ್ಟ್ ಬಂದು ಮೀಟ್ ಮಾಡಿದ್ವಿ. ಈ ಪ್ರೋಗ್ರಾಮು ಈ ಒಂದು ಅವೇರ್ನೆಸ್ ಪ್ರೋಗ್ರಾಮು ಆಕ್ಚುಲಿ ಇದು ಸ್ಟೂಡೆಂಟ್ ಅವೇರ್ನೆಸ್ ಪ್ರೋಗ್ರಾಮ್. ಯಾಕೆ ಮೇಯ್ನ್ ಆಗಿ ಸ್ಟೂಡೆಂಟ್ಸ್ಗೆ ಏನು ಅವೇರ್ನೆಸ್ನ ಕೊಡಬೇಕು. ನಾವು ಇವಾಗ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಕಂಟಿನ್ಯೂಸ್ ಆಗಿ ಸ್ಟೂಡೆಂಟ್ ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಮಾಡ್ತಾ ಇದ್ದೀವಿ. ಹೆಚ್ಚು ಏನು ನಮ್ಮ ಯಾರು ಜಯಶ್ರೀ ಮ್ಯಾಮ್ ಆ್ಯಕ್ಚುಲಿ ಇವಾಗ ಹೇಳಿದ್ರು ಏನು ಅಡಿಕ್ಷನ್ಸ್ ಈ ಕಾಂಟ್ಯಾಕ್ಟ್ ಸ್ಟೇಜ್ ಇಂದಾನೆ ಲೈಕ್ ನಿಮಗೆ ಈ ಏಜ್ ಗ್ರೂಪ್ ಅಲ್ಲೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಡೇ ಬೈ ಡೇ ನೀವು ಇವಾಗ ಎಕ್ಸ್ಪೋಸ್ ಆಗ್ತೀರಾ. ಏನು ಲಿಟಲ್ ಒಂದು ಸಿಗರೇಟ್ ನ ಸೇದಿ ಒಂದು ಮೋಜ್ ನೋಡೋಣ ಅಥವಾ ಒಂದು ಸಣ್ಣ ಇದೇನು ಲೈಕ್ ಡೇ ಬೈ ಡೇ ಇದು ಕ್ರಾನಿಕ್ ಆಗಿ ಬೆಳವಣಿಗೆ ಉಲ್ಬಣಕಾರಿಕ ರೋಗ ಅಂತ ಕರಿತೀವಿ. ಕ್ರಾನಿಕ್ ಆಗಿ ಬೆಳೀತಾ ಹೋಗುತ್ತೆ. ಸೊ ಒಂದು ಸ್ಟೆಪ್ ಬೈ ಸ್ಟೆಪ್ ಅಂಡರ್ಸ್ಟ್ಯಾಂಡಿಂಗ್ ಅಡಿಕ್ಷನ್ ಅಂದ್ರೆ ಏನು, ಫಸ್ಟ್ ಅಡಿಕ್ಷನ್ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಎ ಕ್ರೋನಿಕ್ ಡಿಸೀಸ್, ಇದು ಒಂದು ಕ್ರೋನಿಕ್ ಡಿಸೀಸ್ ಅಂದ್ರೆ ಪ್ರೊಲಾಂಗ್ ಡಿಸೀಸ್. ಎಕ್ಸಾಂಪಲ್ ಯಾರಾದ್ರೂ ಗೊತ್ತಾ ಕ್ರೋನಿಕ್ ಡಿಸೀಸ್ ಅಂದ್ರೆ ಏನು? ಎಕ್ಸಾಂಪಲ್ ಲೈಕ್ ಕ್ಯಾನ್ಸರ್ ಅಂದ್ರೆ ಉಲ್ಬಣಕಾರಿಕ ರೋಗ ಅಂದ್ರೆ ಸ್ಟೇಜ್ ಬೈ ಇದು ಡೆವಲಪ್ ಆಗ್ತಾ ಹೋಗುತ್ತೆ. ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಟು 4th ಸ್ಟೇಜ್ ಏನಿರುತ್ತೆ ಲೈಕ್ ಇದೇ ತರ ಕಾಂಟ್ಯಾಕ್ಟ್ ಸ್ಟೇಜ್ ಇಂದ ಸಿವಿಯರ್ ಅಡಿಕ್ಷನ್ ವರ್ಗು ಇದು ಡೆವಲಪ್ ಆಗ್ತಾ ಹೋಗುತ್ತೆ. ಲೈಕ್ ಮೆಂಟಲ್, ಎಮೋಷನಲ್ ಅಂಡ್ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್, ಏನು ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಎಲ್ಲಾ ಆಸ್ಪೆಕ್ಟ್ಸ್ ಅಲ್ಲೂ ನಾವು ಇಂಬ್ಯಾಲೆನ್ಸ್ ಆಗ್ತಾ ಹೋಗ್ತೀವಿ. ಲೈಕ್ ಆಲ್ಕೋಹಾಲ್, ಡ್ರಗ್ಸ್ ಲೈಕ್ ಕೆನಬಿಸ್, ಹೆರಾಯಿನ್, ಕೊಕೇನ್, ಫೋನ್. ಈಗಿನ ಎಲ್ಲ ಜನರೇಷನ್ ಕಾಮನ್ ಆಗಿರೋದು ಫೋನ್ ಅಡಿಕ್ಷನ್. ಸೊ ಈ ಎಲ್ಲ ಅಡಿಕ್ಷನ್ಸ್ ನ ಈ ರೀತಿ ಅಡಿಕ್ಷನ್ಸ್ ಗಳಿದಾವೆ. ಸೊ ನೆಕ್ಸ್ಟ್ ಟೈಪ್ ಆಫ್ ಅಡಿಕ್ಷನ್ಸ್. ಆಕ್ಚುಲಿ 2 ಟೈಪ್ ಮೇನ್ ಆಗಿ ಇದು ಇದೆ. ಸಬ್ಸ್ಟೆನ್ಸ್ ಯೂಸ್ ಅಡಿಕ್ಷನ್ ಮತ್ತೆ ಬಿಹೇವಿಯರಲ್ ಅಡಿಕ್ಷನ್. ಸಬ್ಸ್ಟೆನ್ಸ್ ಯೂಸ್ ಅಡಿಕ್ಷನ್ ಅಲ್ಲಿ ಯಾವ್ಯಾವ್ದು ಬರುತ್ತೆ ಲೈಕ್ ಇವಾಗ ಹೇಳಿದ್ನಲ್ಲ ಆಲ್ಕೋಹಾಲ್, ಡ್ರಗ್ಸ್, ಕೆನಬಿಸ್, ಹೆರಾಯಿನ್, ಕೊಕೇನ್ ಮತ್ತೆ ಅನ್ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ಸ್ ಅಂಡ್ ಟ್ಯಾಬ್ಲೆಟ್ಸ್ ಸ್ಟೇಜ್ ಬೈ ಡೆವಲಪ್ ಆಗ್ತಾ ಹೋಗುತ್ತೆ. ಅಂದ್ರೆ ಫಸ್ಟ್ ಒಂದು ಸ್ಮೋಕ್ ಇಂದ ಸ್ಟಾರ್ಟ್ ಆಗುತ್ತೆ ಅಥವಾ ಒಂದು ಪಿಂಟ್ ಬಿಯರ್ ಇಂದ ಸ್ಟಾರ್ಟ್ ಆಗಿ ಲಾಸ್ಟ್ ಸ್ನೇಕ್ ಬೈಟ್ ವರ್ಗೂ ಹೋಗುತ್ತೆ. ಯಾವ ವ್ಯಕ್ತಿಗೆ ಡಿಸೀಸ್ ಇದೆ, ಯಾವ ವ್ಯಕ್ತಿಗೆ ಡಿಸೀಸ್ ಇದು ಒಂದು ಕಾಯಿಲೆ ಅನ್ನುವಂಥದ್ದು ಇರುತ್ತೆ, ಅವ್ರಿಗೆ ಸ್ಟೇಜ್ ಬೈ ಅವರಿಗೆ ತೃಪ್ತಿನೇ ಆಗಲ್ಲ. ಪಿಂಟ್ ಇಂದ ಸ್ಟಾರ್ಟ್ ಆಗಿ ಸ್ನೇಕ್ ಬೈಟ್ ವರ್ಗೂ ಹೋಗಿ ಕೊನೆಗೆ ಅವನು ಡೆತ್ತೆ ಆಗೋದು. ಸೊ ಮತ್ತೆ ಬಿಹೇವಿಯರ್ ಗುರುತಿಸೋದು ಹೇಗೆ, ಅವ್ನಿಗೆ ಯಾವ್ಯಾವ ತರ ಸೈನ್ಸ್ ಬರುತ್ತೆ, ಹೆಂಗೆ ಅವ್ರನ್ನ ವಾರ್ನಿಂಗ್ ಸೈನ್ಸ್ ಹೆಂಗೆ ನಾವು ಕಂಡುಹಿಡಿಯೋದು, ಹೆಂಗೆ ಆ ವ್ಯಕ್ತಿ ಯಾರಾದ್ರೂ ಅಡಿಕ್ಟ್ ಆಗಿದ್ದಾನೆ ಅಂದ್ರೆ ಅವ್ರಿಗೆ ಯಾವ್ಯಾವ ತರ ಸೈನ್ಸ್ ಕಾಣಿಸ್ತಾ ಹೋಗುತ್ತೆ. ಲೈಕ್ ಕಂಪಲ್ಸಿವ್ ಕ್ರೇವಿಂಗ್ಸ್. ನೆಕ್ಸ್ಟ್ ಲಾಸ್ ಆಫ್ ಕಂಟ್ರೋಲ್. ಲಾಸ್ ಆಫ್ ಕಂಟ್ರೋಲ್ ಅಂತಂದ್ರೆ ಏನು? ಯಾವುದೇ ನಿರ್ಧಾರಗಳನ್ನ, ಸ್ಟ್ರಾಂಗ್ ಡಿಸಿಷನ್ಸ್ ನ ಆ ವ್ಯಕ್ತಿಗೆ ತಗೊಳ್ಳೋದಕ್ಕಾಗಲ್ಲ. ನೆಗ್ಲೆಕ್ಟಿಂಗ್, ಇವ್ನಿಗೆ ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ. ನೋ ಹ್ಯೂಮನ್ ವ್ಯಾಲ್ಯೂಸ್ ಯಾವುದಕ್ಕೂ ರೆಸ್ಪೆಕ್ಟ್ ಕೊಡಲ್ಲ. ನೆಕ್ಸ್ಟ್ ವಿತ್ಡ್ರಾಲ್. ಅಕಸ್ಮಾತ್ ಅವನೇನಾದ್ರು ಒಂದು ದಿವಸ ಕುಡಿದೇ ಹೋದ್ರೆ ಅವ್ನಿಗೆ ಫಿಸಿಕಲಿ ಅಂಡ್ ಸೈಕಾಲಜಿಕಲಿ ಡಿಸ್ಕಂಫರ್ಟ್ ಆಗುತ್ತೆ. ಕಂಟಿನ್ಯೂಸ್ ಡಿಸ್ಪೈಟ್ ಅಂದ್ರೆ ಇದರಿಂದ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಬರುತ್ತೆ, ನೆಗೆಟಿವ್ ಔಟ್ಕಮ್ಸ್ ಬರುತ್ತೆ ಅಂತ ಗೊತ್ತಿದ್ರು ಮುಂದುವರಿಸ್ತಾ ಹೋಗೋದು. ಅಡಿಕ್ಷನ್ ಆಸ್ ಅ ಡಿಸೀಸ್ ಅನ್ನೋದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಸೊ ಲ್ಯಾಕ್ ಆಫ್ ಅವೇರ್ನೆಸ್. ಅಡಿಕ್ಷನ್ ಸೈಕಲ್ ಹೇಗಿದೆ ಅಂತ ನೀವು ಎಮೋಷನಲ್ ಟ್ರಿಗರ್ ಆಗುತ್ತೆ, ಎಮೋಷನಲಿ ಟ್ರಿಗರ್ ಆಗ್ತಾ ಹೋಗುತ್ತೆ, ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ, ರಿಚುಯಲ್, ಯೂಸಿಂಗ್, ಗಿಲ್ಟ್. ಅಗೈನ್ ಎಮೋಷನಲ್ ಟ್ರಿಗರ್, ಕ್ರೇವಿಂಗ್, ರಿಚುಯಲ್, ಯೂಸಿಂಗ್, ಗಿಲ್ಟ್. ನೆಕ್ಸ್ಟ್ ಸಪೋರ್ಟ್ ಗ್ರೂಪ್. ಆಲ್ಕೋಹಾಲಿಕ್ ಅನಾಮಿನಸ್ ಮತ್ತೆ ನಾರ್ಕೋಟಿಕ್ ಅನಾಮಿನಸ್ ಅನ್ನುವಂತಹ ಗ್ರೂಪ್ಸ್ ಇದಾವೆ. ಇದು 12 ಸ್ಟೆಪ್ಸ್ ರಿಕವರಿ ಪ್ರೊಸೀಜರ್ ನ ಬಳಸ್ತಾರೆ. ಸೊ ಈ ಒಂದು ಸಪೋರ್ಟ್ ಗ್ರೂಪ್ ಇದರಿಂದ ಹೊರಬರೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನಿಮ್ಗೆ ಯಾರಾದ್ರೂ ಅಥವಾ ನಿಮ್ಮ ಫ್ಯಾಮಿಲೀಸ್ ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಈ ರೀತಿ ತೊಂದರೆಗಳಿದ್ರೆ ಮೈಂಡ್ ಕೇರ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಏನಿದೆ ಫ್ರೀ ಆಗಿ ಕನ್ಸಲ್ಟೇಷನ್ ಮಾಡ್ಕೊಡ್ತೀವಿ. ಏನೇ ಪ್ರಾಬ್ಲಮ್ಸ್ ಇದ್ರು ಇವಾಗ ತುಂಬಾ ನಿಮ್ಮಲ್ಲೇ ಯಾವ್ದಾದ್ರು ಒಂದು ಮೈಂಡ್ ಅಲ್ಲಿ ಕೊರಿತಾ ಇರುತ್ತೆ, ಹೇಳ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಸರಿಯಾದ ವ್ಯಕ್ತಿ ಇಲ್ಲ. ಫ್ರೆಂಡ್ಸ್ ಹೇಳಿದ್ರೆ ಅವ್ರು ಹೋಗಿ ಎಲ್ಲ ಸ್ಪ್ರೆಡ್ ಮಾಡ್ತಾರೆ. ಈ ತರದ್ ಬಂದು ನಿಮ್ಮಲ್ಲಿ ಮಿಸ್ಕನ್ಸೆಪ್ಷನ್ ಅಥವಾ ನಿಮ್ಮಲ್ಲಿ ಏನಾದ್ರು ತೊಂದರೆಗಳಿದ್ರು, ನಿಮ್ಮಲ್ಲಿ ಪ್ರಾಬ್ಲಮ್ಸ್ ಇದೆ, ದಯವಿಟ್ಟು ಬಂದು ಶೇರ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಫ್ರೀ ಕನ್ಸಲ್ಟೇಷನ್ ಇದೆ, ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ನಿಮಗೆ ಏನಾದ್ರೂ ನಿಮ್ಮ ಸುತ್ತಮುತ್ತ ಇರೋರಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಯಾರಿಗಾದ್ರೂ ಇದ್ದು ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ದಯವಿಟ್ಟು ಆ ಕಾಂಟ್ಯಾಕ್ಟ್ ನಂಬರ್ಸ್ ನ ತಗೊಳ್ಳಿ ಮಾಡಿ. ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಶೇರ್ ಮಾಡ್ಕೋಬಹುದು, ಅವ್ರದ್ದು ಹೆಲ್ಪ್ ತಗೋಬಹುದು.
ನಮಸ್ಕಾರ. ನಮ್ಮ ಎಲ್ಲ ಗೆಳೆಯರಿಗೆ ಗೆಳತಿಯರಿಗೆ ನಮಸ್ಕಾರ. ಮತ್ತು ಈ ಕಾಲೇಜಿನ ಪ್ರೊಪ್ರೈಟರ್ಸ್ಗೆ ಕೃತಜ್ಞತೆಗಳು. ಯಾಕೆಂದರೆ ಕಾಲೇಜಿಗೆ ನಾವು ಬರೋ ನಮ್ಮ ಸ್ಟೂಡೆಂಟ್ಸು ಸುಖವಾಗಿರಬೇಕು, ಆನಂದವಾಗಿರಬೇಕು ಅನ್ನೋ ಧೋರಣೆ, ಒಳ್ಳೆ ವಿದ್ಯೆ ಕಲಿಬೇಕು, ಒಳ್ಳೆ ವಿದ್ಯೆಯಿಂದ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸದಿಂದ ಹಣ ಜಾಸ್ತಿ ದುಡಿಬೇಕು, ಹಣ ದುಡಿದು ಎಲ್ಲ ಒಳ್ಳೊಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕು ಅನ್ನೋದೇ ನಮ್ಮ ಕಾಲೇಜಿನ ಭಾಳ ಮುಖ್ಯವಾದ ಒಂದು ಉದ್ದೇಶ. ಆದರೆ ಅದು ಸರಿಯೇ, ಮಧ್ಯದಲ್ಲಿ ಸ್ಟೂಡೆಂಟ್ಸ್ಗೆ ಸ್ವಲ್ಪ ತೊಂದರೆಗಳಾಗ್ತಾಯಿದೆ. ಇಲ್ಲಿ ಎಲ್ಲೋ ಕೆಲವು ಕಡೆ ನೆಗೆಟಿವ್ ಪೀರ್ ಗ್ರೂಪ್ಸು ಉತ್ಪತ್ತಿ ಆಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ ಎಲ್ಲ ಕಾಲೇಜಸ್ಸಲ್ಲೂ ಕೂಡ. ಸೊ ಅದಕ್ಕೋಸ್ಕರ ನಮಗೆ ವಿದ್ಯಾಭ್ಯಾಸ ಭಾಳ ಮುಖ್ಯ. ಅದ್ರ ಜೊತೆಯಲ್ಲಿ ವಿದ್ಯಾಭ್ಯಾಸದ ವಿದ್ಯಾಭ್ಯಾಸ ನೋಡಿ, ಆ ವಿದ್ಯಾಭ್ಯಾಸದ ಜೊತೆಯಲ್ಲಿ ನಮ್ಮ ಹ್ಯೂಮನ್ ವ್ಯಾಲ್ಯೂಸ್ ಅದು ಕೂಡ ಭಾಳ ಮುಖ್ಯ. ಕಾಲೇಜ್ನವರೆಲ್ಲರೂ ಪ್ರೊಪ್ರೈಟರ್ಸ್ ಇದೇ ಥರ ಮಾಡಿ ಹುಡುಗರಿಗೆ ಇದೊಂದು ಸಬ್ಜೆಕ್ಟ್ ಕೊಡಬೇಕು. ಆಗಲೇ ಸ್ವಲ್ಪ ತಿಳಿಸಿದ್ರು ಅಡಿಕ್ಷನಾಲಜಿ ಅನ್ನೋದೊಂದು ಸಬ್ಜೆಕ್ಟ್ ಅಂತ. ಅದು ಒಂದು ಸಬ್ಜೆಕ್ಟ್ ಅದು MBBS ಅಲ್ಲಿ ಇಲ್ಲ, ಇದು ಜನರಲ್ ಕಾಮನ್, ಇದು ಜನರಲಾಗಿ ತಿಳ್ಕೊಬೇಕಾಗಿರೋ ನಾಲೆಡ್ಜ್ ಇದು. ಸೊ ಈಗ ನಾನು ಒಂದು ಪದ ಉಪಯೋಗಿಸಿದೆ, ಏನಂದರೆ ಹ್ಯೂಮನ್ ವ್ಯಾಲ್ಯೂಸ್ ಅಂತ. ನಮ್ಮ ಮನೆಯವರು ನಮ್ಮನ್ನು ಇಲ್ಲಿ ಯಾತಕ್ಕೆ ಕಳಿಸಿದ್ದಾರೆ ಅಂದರೆ ವಿದ್ಯೆ ಕಲಿಯೋದಕ್ಕೆ. ಯಾಕೆಂದರೆ ನಮ್ಮ ತಂದೆ ತಾಯಿಗಳು ರಿಟೈರ್ಡ್ ಆಗ್ತಾ ಇದ್ದಾರೆ, ಅವ್ರ ಜಾಗ ನೀವು ತಗೊಂಡು ಆ ಮನೆನ ಮುಂದುವರಿಸ್ಬೇಕು, ತಂದೆ ತಾಯಿಗಳಿಗೆ ರಿಟೈರ್ಮೆಂಟ್ ಕೊಡಬೇಕು. ಅದು ಅಷ್ಟೊಂದೇ ಅಲ್ಲ, ನಮ್ಮ ದೇಶ ಬೆಳಗಬೇಕು, ಈಗಿನ ಸ್ಟೂಡೆಂಟ್ಗಳೇ ಮುಂದಿನ ಪ್ರಜೆಗಳು, ಈ ಥರ ಎಲ್ಲ ಇದೆ ಅಲ್ವಾ. ನಮಗೆ ವಿದ್ಯೆ ಜೊತೆ ಅಡಿಕ್ಷನಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಕೂಡ ಬೇಕು. ಯಾಕೆಂದರೆ ಅಡಿಕ್ಷನಾಲಜಿ ಅನ್ನೋ ಸಬ್ಜೆಕ್ಟ್ನ ನಾವು ತಿಳ್ಕೊಂಡಿಲ್ಲ ಅಂದರೆ ಯಾಕೋ ಗೊತ್ತಿಲ್ಲ, ಈಗ ಒಂದು 5-6 ವರ್ಷದಿಂದ ಎಲ್ಲ ಕಡೆ ಜಾಸ್ತಿ ಆಗ್ತಾಯಿದೆ. ಈ ಡ್ರಗ್ ಅಡಿಕ್ಷನ್ ಅನ್ನೋದು ಜಾಸ್ತಿ ಆಗ್ತಾಯಿದೆ. ಎಲ್ಲಾಗ್ತಾಯಿದೆ? ಪೆಡ್ಲಿಂಗ್ ಅಂದರೆ ಮಾರೋದು. ಎಲ್ಲಾಗ್ತಾಯಿದೆ? ಕಾಲೇಜ್ ಸುತ್ತು ಆಗ್ತಾಯಿದೆ. ಕೆಲವು ಸ್ಟೂಡೆಂಟ್ಸ್ ಬರ್ತಾರೆ, ಕಾಲೇಜಿಗೆ ಬರ್ತಾರೆ, ಕಾಲೇಜ್ವರೆಗೂ ಬರ್ತಾರೆ, ಕಾಂಪೌಂಡ್ ಮೇಲೆ ಕೂತ್ಕೋತಾರೆ, ಒಳಗಡೆ ಹೋಗಲ್ಲ. ಗೊತ್ತಾಯ್ತಾ? ಅವ್ರಿಗೂ ತಾಯಿ ತಂದೆನೂ ಇದ್ದಾರೆ, ಅವ್ರನ್ನೂ ಕಳಿಸೋದು ವಿದ್ಯೆಗೆ ಅಲ್ವಾ, ಕಲಿಯೋಕೆ ಅಲ್ವಾ. ಆದರೆ ಅವರು ಒಳಗಡೆ ಹೋಗೋದಿಲ್ಲ, ಒಂದು ಗುಂಪು ಕಟ್ಕೊಳ್ತಾರೆ. ಆ ಗುಂಪು ಕಟ್ಕೊಂಡು ಅದನ್ನು ನೆಗೆಟಿವ್ ಪೀರ್ ಗ್ರೂಪ್ ಅಂತ ಕರಿತೀವಿ, ಅದನ್ನು ದೊಡ್ಡದು ಮಾಡ್ಕೊಂಡು ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದರೆ ನಮ್ಮನ್ನು ಯಾತಕ್ಕೋಸ್ಕರ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೋ ಮನೆಯವರು, ಕಷ್ಟಪಟ್ಟು ಕಳಿಸ್ತಾ ಇದ್ದಾರೋ, ಇವತ್ತು ಅದರಲ್ಲಿ ಆ ಪೀರ್ ಗ್ರೂಪ್ಸ್ ಕೈನಲ್ಲಿ ಸಿಗಾಕೊಂಡ್ರೆ ಅವ್ರು ಕೆಡೋದು ಅಲ್ಲದೆ ಎಲ್ಲರನ್ನೂ ಕೆಡಿಸ್ಬಿಡ್ತಾರೆ. ಇಲ್ಲಿ ಕೆಡುವಂಥ ಪ್ರಮೇಯ ಏನು ಅಂತಂದರೆ, ಮುಖ್ಯವಾಗ್ಲೂ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಬೇಕಾಗಿರೋದೇನಪ್ಪ ಅಂದರೆ ಕಾನ್ಷಿಯಸ್ನೆಸ್, ಜಾಗೃತ ಸ್ಥಿತಿ. ಹೌದು, ನಾನೊಂದು ಸ್ಟೂಡೆಂಟು, ನನಗೆ ಮನೆಯವ್ರು ಕಳಿಸ್ತಾ ಇದ್ದಾರೆ, ಅವ್ರು ಸಾಹುಕಾರರು ಬಡವರು ದೊಡ್ಡದ ಇಮ್ಮೆಟೀರಿಯಲ್, ನನಗೆ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ. ಇವತ್ತು ನಾನು ಒಳ್ಳೆ ಮಗ ಆಗಬೇಕು ತಂದೆಗೆ, ಇವತ್ತು ನನ್ನ ಕುಟುಂಬದ ಜವಾಬ್ದಾರಿ ತಗೋಬೇಕು, ಅಕ್ಕ ತಂಗಿ ಅಣ್ಣ ತಮ್ಮ ಇದ್ದರೆ ಅವ್ರಿಗೆಲ್ಲ ಜವಾಬ್ದಾರಿ ತಗೋಬೇಕು, ನಾನು ವಿದ್ಯಾಭ್ಯಾಸ ಮಾಡಬೇಕು, ವಿದ್ಯಾಭ್ಯಾಸ ಮಾಡಿ ನಾನು ಮುಂದೆ ಬರಬೇಕು, ಮೊದಲು ನನ್ನ ಮನೆ, ನನ್ನ ಊರು, ನನ್ನ ದೇಶ ಅಂತ ಬರುತ್ತೆ. ಇದಕ್ಕೆ ಕಾನ್ಷಿಯಸ್ನೆಸ್ ಭಾಳ ಮುಖ್ಯ. ಈ ಕಾನ್ಷಿಯಸ್ನೆಸ್ ಭಾಳ ಮುಖ್ಯ ಅಂತ ಹೇಳುವಾಗ ಅದನ್ನು ಕೆಡಿಸೋದು ಯಾವುದು ಅಂದಾಗ ಈ ಡ್ರಗ್ಸು, ಆಲ್ಕೋಹಾಲ್, ಇದು ಭಾಳ ಮುಖ್ಯವಾದ ವಿಷಯ. ಇದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ವಿದ್ಯಾಭ್ಯಾಸ ನಮಗೆ ಮುಟ್ಟೋದು ಇಲ್ಲ, ನಾವು ಮನೆಗೆ ಮಾತ್ರ ಆಗೋದಿಲ್ಲ, ಏನು ಪ್ರಯೋಜನ ಆಗೋದಿಲ್ಲ. ಇದನ್ನು ನಿಧಾನವಾಗಿ ಅರ್ಥ ಮಾಡ್ಕೊಳ್ದೇ ಇದ್ದರೆ ಭಾಳನೇ ಕಷ್ಟ ಕೊಡಬೇಕಾಗುತ್ತೆ. ಇಷ್ಟೊತ್ತು ನೀವು PPTಯಲ್ಲಿ ನೋಡಿದ್ರಿ, ಇದು ನಮ್ಮ ಮನೆಯಲ್ಲೇ ನಡೆಯುತ್ತೆ. ಯಾಕೆಂದರೆ ಒಂದು ಸಾರಿ ಅಡಿಕ್ಷನ್ಗೆ ಬಿದ್ದರೆ ಹೊರ್ಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಆಫ್ಟರ್ ಆಲ್ ಒಂದು ಸಿಗರೇಟ್ ಅಂತ ಕರಿತೀನಿ ನಾನು, ಸಿಗರೇಟ್ ಒಳಗಡೆ ನಿಕೋಟಿನ್ ಇದೆ, ಅದನ್ನು ಮುಟ್ಟಿದವರೆ ಆ ನಿಕೋಟಿನ್ನ ಗೆಲ್ಲೋಕೆ ಆಗೋದಿಲ್ಲ. ಅಂದರೆ ಮೂಡ್ ಆಲ್ಟ್ರಿಂಗ್ ಸಬ್ಸ್ಟೆನ್ಸ್ನ ತಗೊಂಡಾಗ ಅದು ನಿನ್ನ ಬಾಡಿ ಸೆಲ್ಸಲ್ಲಿ ಇಂಟಾಕ್ಸಿಕೇಟ್ ಆಗುತ್ತೆ, ಬ್ರೈನಲ್ಲಿ ಇಂಟಾಕ್ಸಿಕೇಟ್ ಆಗುತ್ತೆ, ನಿನ್ನ ವ್ಯಕ್ತಿತ್ವ ಚೇಂಜ್ ಆಗಿಬಿಡುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋ ಶಕ್ತಿ ನಿನಗಿಲ್ಲ. ಇಲ್ಲಿ ಮೇನ್ ಪಾಯಿಂಟ್ ಹೇಳೋದೇನೆಂದರೆ, ನಮಗೆ ಕಾನ್ಷಿಯಸ್ನೆಸ್ ಬೇಕು. ಇದು ಅವೇರ್ನೆಸ್ ಪ್ರೋಗ್ರಾಮ್ ಯಾತಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂದರೆ, ಕಾನ್ಷಿಯಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ನಮಗೆ ಜೀವನದಲ್ಲಿ ಗುರಿ ಇದೆ ಅಂದರೆ ಫಿಸಿಕಲ್, ಮೆಂಟಲ್, ಎಮೋಷನಲ್,
ಆ್ಯಂಡ್ ಸ್ಪಿರಿಚುವಲ್ ಅಲ್ವಾ. ದೇಹನ ಕಾಲೇಜಲ್ಲಿ ಒಳ್ಳೆ ಸ್ಟಡೀಸ್ ಮಾಡ್ತೀರಾ, ಒಳ್ಳೆ ಚೆನ್ನಾಗಿ ಮಾಡ್ತೀರಾ, ಮೆಂಟಲಿ ಒಳ್ಳೆ ಸ್ಪೋರ್ಟ್ಸ್ಮನ್ಗಳಾಗ್ತೀರಾ, ಯೋಗ ಮಾಡ್ತೀರಾ, ಎಕ್ಸಸೈಸ್ ಮಾಡ್ತೀರಾ ಅಲ್ವಾ. ಅದೇ ಥರ ವಿದ್ಯೆ ಕಲ್ತ್ಕೊಳ್ತೀರಾ, ಮನೇಲಿ ಹೋದಾಗ ವಾಕಿಂಗ್ ಮಾಡ್ತೀರಾ, ಬೇಕಾದಕ್ಕೆ ಒಳ್ಳೆ ಅಚ್ಚುಕಟ್ಟಾಗಿ ಇಟ್ಕೊಳ್ತೀರಾ. ಮನಸ್ಸನ್ನು ಸರಿಯಾಗಿ ಇಟ್ಕೊಂಡು ಹೌದು ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ, ಇದು ನನ್ನ ಜನ್ರೇಷನ್, ನಾನು ಹುಡುಗಿಯಾಗಿ ಹುಟ್ಟಿದ್ದೀನಿ, ನಾನು ಇಷ್ಟು ಕೆಲಸ ಮಾಡಬೇಕು, ಹುಡುಗನಾಗಿ ಹುಟ್ಟಿದ್ದೀನಿ, ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಇದು ಈ ಕೋರ್ಡಿನೇಷನ್ ಇದ್ದರೆ ಮಾತ್ರ ಸಾಧ್ಯ. ಆ ಕೋರ್ಡಿನೇಷನ್ನ ಕೆಡಿಸೋದೇ ಈ ಡ್ರಗ್ಸು ಮತ್ತು ಡ್ರಿಂಕ್ಸು. ನೀನು ಫೈನಲ್ ಇಯರ್ ಸ್ಟೂಡೆಂಟ್ ಆಗಿರ್ಬೋದು, ನಿನಗೆ ಬೇಕಾದಷ್ಟು ಸ್ಟ್ರೆಂತ್ ಇರ್ಬೋದು, ನೀನು ಒಳ್ಳೆ ಯೋಗ ಎಕ್ಸಸೈಸ್ ಮಾಡಿ ಬಾಡಿನ ಚೆನ್ನಾಗಿ ಇಟ್ಕೊಂಡಿರ್ಬೋದು, ನಿನ್ನ ಗುರಿಗಳೆಲ್ಲ ಸರಿಯಾಗಿ ಇರ್ಬೋದು. ಫೈನಲ್ಗೆ ಬಂದಿದ್ಯಾ, ಫೈನಲಲ್ಲಿ ಟಚ್ ನಿನಗೆ ಸಿಕ್ತು ಅಂದರೆ ಆ ಹೊಗೆಲ್ರ ಕೆಮಿಕಲ್ ಬ್ರೈನ್ಗೆ ಹೋಯ್ತು ಅಂದರೆ ಬ್ರೈನ್ ಸೆಲ್ಸ್ ಇಂಟಾಕ್ಸಿಕೇಟ್ ಆಗುತ್ತೆ. ಕನ್ನಡದಲ್ಲಿ ಉನ್ಮತ್ತತೆ ಅಂತಾರೆ. ಆ ಬ್ರೈನ್ ಸೆಲ್ಸ್ ಇಂಟಾಕ್ಸಿಕೇಶನ್ ಆಯಿತು ಅಂದರೆ ಬಾಡಿ ಮೇಲಿರೋ ಕಂಟ್ರೋಲ್ ತಪ್ಪೋಗುತ್ತೆ. ಬ್ರೈನ್ಗೆ ಬಾಡಿ ಮೇಲಿರೋ ಕಂಟ್ರೋಲ್ ತಪ್ಪೋಗುತ್ತೆ. ನೀವು ತಟ್ಟಾಡೋದು ನೋಡಿದಿರಲ್ಲ, ಕುಡ್ದೋರೆಲ್ಲ ಓಡಾಡೋದು ನೋಡಿದಿರಲ್ಲ, ಸರ್ವೆ ಅಂತ ಕರೀತಾರಲ್ಲ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ. ಕಾರಣ ಏನು? ದೇಹ ಇದೆ, ಬ್ರೈನು ಇದೆ, ಎದ್ದೇನೂ ಇದೆ. ಬ್ರೈನ್ ಸೆಲ್ಸ್ ಇಂಟಾಕ್ಸಿಕೇಶನ್ ಆಗಿ ಕಾನ್ಷಿಯಸ್ ತಪ್ಪಿ ಸಬ್ ಕಾನ್ಷಿಯಸ್ ಹೋದ್ಮೇಲೆ ಈಸ್ ಎ ಲಿವಿಂಗ್ ಡೆಡ್. ಕಾನ್ಷಿಯಸ್ ಇಲ್ಲದಾಗ ಮಾತ್ರ ಗೊತ್ತಿರೋದು, ಸಬ್ ಕಾನ್ಷಿಯಸ್ ಹೋದ್ಮೇಲೆ ಏನು ಪ್ರಯೋಜನ ಇಲ್ಲ. ಆ ಒಂದು ಹೊಗೆ ಕ್ಲೀನಾಗಿ ಒಳಗಡೆ ಹೋಗಿ ಬ್ರೈನ್ ಸೆಲ್ಸ್ ಇಂಟಾಕ್ಸಿಕೇಶನ್ ಆಯಿತು ಅಂದರೆ ಸ್ಲೋವಾಗಿ ಸೆಮಿ ಕಾನ್ಷಿಯಸ್ಗೆ ತರುತ್ತೆ. ಸೆಮಿ ಕಾನ್ಷಿಯಸ್ಸಿಂದ ಆ ಕ್ರೇವಿಂಗ್ ಶುರು ಆಗುತ್ತೆ. ಕ್ರೇವಿಂಗ್ ಶುರು ಆಗಿದ ತಕ್ಷಣ ಅಬ್ಸೆಷನ್ ಶುರು ಆಗುತ್ತೆ. ಯಾವಾಗ ಅನ್ಕಾನ್ಷಿಯಸ್ಗೆ ತರುತ್ತೆ. ಕಾನ್ಷಿಯಸ್ಗೆ ತಂದಮೇಲೆ ವ್ಯಾಲ್ಯೂಸ್ ಇಲ್ಲ, ಏನಿಲ್ಲ. ಪ್ರಪಂಚಕ್ಕೆ ಬಂದಿದ್ದೀವಿ. ಮನುಷ್ಯ ಅಂದರೆ ಮಹಾನ್. ಏನೋ 30 ಕೋಟಿ ಪ್ರಾಣಿಗಳನ್ನ ಸೃಷ್ಟಿ ಮಾಡಿದಾನಂತೆ ದೇವರು, ಆದರೆ ಮನುಷ್ಯ ಮಾತ್ರ ಶ್ರೇಷ್ಠ. ಯಾಕೆ ಗೊತ್ತಾ? ಸೃಷ್ಟಿ ಮಾಡಿರೋ ದೇವ್ರನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಮನುಷ್ಯನಿಗೆ ಇರೋದು. ಅಂಥದ್ರಲ್ಲಿ ವಿಷ ಇದು, ಅದು ಮನೇನ ಸಾಯಿಸೋ ವಿಷ. ಈ ವಿಷ ಸಾಯಿದ್ರೆ ಒಬ್ಬರು ಸತ್ತೋಗ್ತೀವಿ ನಾವು. ಇದನ್ನು ತಗೊಂಡ್ರೆ ಇಡೀ ಎಂಟೈರ್ ಫ್ಯಾಮ್ಲಿ ಡಿಸ್ಟ್ರಾಯ್ ಆಗುತ್ತೆ. ಸಾಯೋದು ಇಲ್ಲ, ಬದುಕೋದು ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ ವಿದ್ಯೆ ಮಧ್ಯೆ ನಮ್ಮ ವ್ಯಕ್ತಿತ್ವ ಭಾಳ ಮುಖ್ಯ, ಭಾಳ ಮುಖ್ಯ. ನಿಮ್ಗೆ ಯಾರಾದರೂ ಆ ಥರ ಗೈಡ್ ಮಾಡಿ ಕೇಳ್ತಾರೆ ಅಂತಂದರೆ ಅವ್ರ ಹತ್ರ ಎಗೇನಿಸ್ಟ್ ಮಾಡ್ಕೋಬೇಡಿ. ನಮಸ್ಕಾರಪ್ಪ, ಆಯಿತು, ಯೋಚನೆ ಮಾಡ್ತೀನಿ ಅಂತ ಅಲ್ಲಿಂದ ಎಸ್ಕೇಪ್ ಆಗಿ, ಗೊತ್ತಾಯ್ತಾ? ಆಮೇಲೆ ಆತನ ಬಗ್ಗೆ ಒಂದು ಲೆಕ್ಕ ಇಟ್ಕೊಂಡು ಕಂಪ್ಲೇಂಟ್ ಮಾಡಿ ಕೆಟ್ಟದ್ದು ಮಾಡೋದು ಬೇಡಿ. ನಮ್ಗೆ ಇನ್ಫಾರ್ಮೇಷನ್ ಕೊಡಿ. ಅವನೇನು ಕೆಟ್ಟವನಲ್ಲ, ಅವನ್ನ ಸರಿ ದಾರಿಗೆ ತರ್ತೀವಿ. ತರೋಕ್ಕಾಗುತ್ತೆ ನಮಗೆ. ನಾವು ಡಾಕ್ಟ್ರನ್ನೂ ಉಪಯೋಗಿಸ್ಕೊಳ್ತೀವಿ, ಸೈಕಾಟ್ರಿಸ್ಟ್ನೂ ಉಪಯೋಗಿಸ್ಕೊಳ್ತೀವಿ, ಸೈಕಲಾಜಿಸ್ಟ್ಗಳನ್ನೂ ಉಪಯೋಗಿಸ್ಕೊಳ್ತೀವಿ, ಲೇ ಕೌನ್ಸಿಲರ್ಸ್ನ ಉಪಯೋಗಿಸ್ಕೊಳ್ತೀವಿ, ಕೌನ್ಸಿಲರ್ಸ್ನ ಉಪಯೋಗಿಸ್ಕೊಳ್ತೀವಿ, ಯೋಗ ಮಾಸ್ಟರ್ನ ಉಪಯೋಗಿಸ್ಕೊಳ್ತೀವಿ, ಸ್ಪಿರಿಚುವಲ್ ಪೀಪಲ್ಸ್ನ ಉಪಯೋಗಿಸ್ಕೊಳ್ತೀವಿ, ಪೀರ್ ಗ್ರೂಪ್ನ ಉಪಯೋಗಿಸ್ಕೊಳ್ತೀವಿ. ಇಷ್ಟು ಜನ ಬೇಕಾಗುತ್ತೆ ಒಬ್ಬ ಹುಡುಕನ್ನ, ಒಬ್ಬ ಡ್ರಗ್ ಅಡಿಕ್ಟ್ನ ಬಿಡಿಸಿ ನಾರ್ಮಲಿಗೆ ತರೋಕ್ಕೆ. ಆ ಅಡಿಕ್ಟ್ ಆಗೋಕ್ಕೆ ಒಂದೊಂದು ಸೆಕೆಂಡ್ ಸಾಕು. ಅವನ್ನ ಸರಿಪಡ್ಬೇಕಾದ್ರೆ ಇಷ್ಟು ಕಷ್ಟ ಇದೆ. ಅವನು ಅಡಿಕ್ಷನ್ಗೆ ಸಿಕ್ಕಾಕೋಬೇಕಾದ್ರೆ ಒಂದು ಚಿಟಿಕೆ ಸಾಕು. ಅದರಿಂದ ಯಾವುದೇ ಕಾರಣದಿಂದ ಎಲ್ಲೇ ಟ್ರಿಪ್ ಮಾಡಿ ಏನೇ ಮಾಡಿ ಆ ಬೀರು ಬಾಟ್ಲಿಂಗ್ ಹೊಡೆಯೋದಂತೆ, ಚುರ್ರಂತ ಮೇಲಕ್ಕೆ ಬಿಡೋದಂತೆ. ಇದಾ ಖುಷಿ? ಇದೆಲ್ಲ ಖುಷಿ. ಖುಷಿ ಏನು ಗೊತ್ತಾ? ನಿಮ್ಮ ಹತ್ರ ಏನಾದ್ರ 5 ರೂಪಾಯಿ ಇದ್ದರೆ ಆ ಭಿಕ್ಷಿಕೆ ಎಲ್ಲಾದ್ರೂ ಕೂತಿರ್ತಾನಲ್ಲ, ಅವ್ನಿಗೊಂದು ಬಾಳೆಹಣ್ಣು ತಗೊಂಡು ಸುಲ್ತು ಕೊಟ್ಟು ಅವ್ನು ತಿನ್ನೋದನ್ನ ನೋಡಿ ಅದು ಖುಷಿ. ಬೀರ್ ಬಾಟ್ಲಿಂಗ್ ಮಾಡಿಬಿಟ್ಟು ಚುರ್ರ ಅಂತ ಮೇಲ್ ಬಿಡೋದಲ್ಲ ಖುಷಿ. ಕೊನೆಗೆ ನಮ್ಮ ಲೈಫು ಕೂಡ ಬರ್ರಂತ ಹೊತ್ತಾಗುತ್ತೆ ಮೇಲಕ್ಕೆ. ಗೊತ್ತಾಯ್ತಾ? Next, I would like to call Charvi from final year JP to deliver the vote of thanks. Good afternoon, everyone. I'm Charvi from BA JP department. I would like to take a moment to express my heartfelt gratitude to each and every one of you for making this event a resounding success. First and foremost, I would like to thank Sampangaya sir for sharing their valuable insights and expertise with us. I would also like to thank the director B.S. Parmesh sir and the counseling psychologist and program manager Chaitra Shri R. Nayak ma'am and program coordinator Shushma V.G. ma'am for their valuable presence. I would like to thank our principal Dr. Arun Kumar B. Sonappanamar sir in his absence and HOD of Psychology Department Disha Bhatt ma'am for
organizing this event and your dedication and commitment to ensuring a smooth, enjoyable experience for all participants are truly appreciated. I would also like to thank the other HODs and faculties for their cooperation. And I wanted to take a moment to express my sincere gratitude to each and every one of you for attending the awareness program. Thank you.